ನಾನು ನಿಮ್ಮ ಸಾನ್ಯ ಅಯ್ಯರ್. ಮೊದಲನೇದಾಗಿ ಗಿರಿ ಬಗ್ಗೆ ಹೇಳಲೇಬೇಕು. ಗಿರಿ ನಮ್ಮ ಅಣ್ಣ ಇದ್ದ ಹಾಗೆ. ಎಷ್ಟೋ ವರ್ಷಗಳ ಪರಿಚಯ ನಮ್ಮಿಬ್ರದ್ದು. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ತಿಳ್ಕೊಬೋದು. ಅವನಿಷ್ಟು ವರ್ಷ ಖಂಡಿತ ಕನಸು ಒಂದೇ, ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ. ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾನೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಒಂದೆರಡು ಮಾತು ಆಚೆ ಈಚೆ ಆಗಿರಬಹುದು, ಸ್ವಲ್ಪ ಅವನಿಗೆ ಸ್ಟೇಜ್ ಫಿಯರ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪು ಮಾತಾಡಿದರೆ. ಬಟ್ ಸ್ಟೇಜ್ ಫಿಯರ್ಗೂ ನಾವು ಕ್ಯಾಮ್ರಾ ಹಿಂದೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ನೀವು ನಿಮ್ಮ ವಿಮರ್ಶೆಗಳನ್ನ ದಯವಿಟ್ಟು ಸಿನಿಮಾ ನೋಡಾದಮೇಲೆ ನೀಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ವಿಮರ್ಶೆಗಳಿಂದನೇ ನಾವು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗೋದು, ಸಿನಿಮಾ ರಂಗದಲ್ಲಿ ಬೆಳೆಯೋಕ್ಕಾಗೋದು, ಮತ್ತೆ ಮತ್ತೆ ಕನಸು ಕಾಣೋಕ್ಕಾಗೋದೇ ಮಾಧ್ಯಮರಿಂದ. ಯಾಕಂದರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ, ಅಥವಾ ನಾವು ಏನಾದರೂ ಸಾಧಿಸಿದ್ರೆ ನಮಗೆ ಸಾಥ್ ಕೊಡ್ತೀರಾ. ಸೊ ಹಾಗಾಗಿ ಹೀಗೆ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೊಸ ತಂಡ ಆಗಿದ್ರೂ ಕೂಡ ಪ್ರತಿಯೊಬ್ಬರು ಹಲವಾರು ವರ್ಷಗಳದ ಎಕ್ಸ್ಪೀರಿಯನ್ಸನ್ನು ತರ್ತಾ ಇದ್ದಾರೆ ತೆರೆ ಮೇಲೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಗಿರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಂಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಇಷ್ಟು ವರ್ಷ ನೋಡಿರೋದ್ರಿಂದ ಈಶಾನಿಯವರ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ರಾಹುಲ್ ಡಿಟೋವಿ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ಅಥವಾ ಏನೋ ಅಸಿಸ್ಟೆಂಟ್ ಡೈರೆಕ್ಟ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದಾಗಿರಲಿ, ಪ್ರತಿಯೊಂದೂ ನಾನು ನೋಡಿದ್ದೀನಿ. ಆದರೆ ನಾವೆಲ್ಲರೂ ಅವನಿಗೆ ಹುರಿದುಂಬಿಸ್ತಾ ಇದ್ವಿ, ನೀನು ಆಗಲೇಬೇಕು ಒಂದು ದಿವಸ ಅಂತ. ಬಟ್ ಇವತ್ತು ಅವನ ಕಾಲ ಮೇಲೆ ಅವನೇ ನಿಂತ್ಕೊಂಡು ಎಷ್ಟು ಜನ ತೆಗೆಳಿದ್ರೂ ಅವನು ನಾನು ಸಾಧಿಸಿ ತೋರಿಸ್ತೀನಿ ಅಂತ ಇವತ್ತು ನಿಮ್ಮ ಮುಂದೆ ಬಂದಿಯೇ. ಇಷ್ಟು ಜನ ಮಾಧ್ಯಮದವ್ರನ್ನ ನಾನು ನೋಡಿದಾಗ ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಿದೆ. ಹೀಸ್ ಕಮ್ ದಿಸ್ ಫಾರ್ ಇನ್ ಲೈಫ್ ಆ್ಯಂಡ್ ಹೀಲ್ ರೀಚ್ ಮಚ್ ಮೋರ್ ಹೈಟ್ಸ್ ಅಂತ ಹೇಳ್ಬೋದು. ಹಾಗೆ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಹೆಚ್ಚು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ತೊಗೊಂಬನ್ನಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವಾಗ ನಾವೇ ಬೆಂಗಳೂರು ನಾವು ಹೇಳಿದಾಗೆ ಕಾಸ್ಮೋಪಾಲಿಟನ್ ಸಿಟಿ ಆಗಿರಬಹುದು, ಪ್ರತಿಯೊಂದು ಭಾಷೆನೂ ಇಲ್ಲಿ ರಿಲೀಸ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳನ್ನ ಹೋಗಿ ನಾವು ತುಂಬಾ ಪ್ರೋತ್ಸಾಹಿಸ್ತಾ ಇರ್ತೀವಿ. ಆದರೆ ನಮ್ಮದೇ ಆದ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಾಗ ಅದನ್ನು ಥಿಯೇಟರ್ಗೆ ಹೋಗಿ ನಾವು ಸಪೋರ್ಟ್ ಮಾಡೋದೇ ಇಲ್ಲ ಯಾವತ್ತೂ. ಸೊ ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಕಾನ್ಸೆಪ್ಟ್ಗಳಿಗೆ ಜನರು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೆ. ಯಾಕಂದರೆ ಈಗ ಬೇರೆ ಇಂಡಸ್ಟ್ರೀಲಿ ಎಷ್ಟು ಒಗ್ಗಟ್ಟಿದೆ, ಅವರು ಎಷ್ಟು ಮುಂದುವರಿತಾ ಇದ್ದಾರೆ. ಹೌದು, ನಾವು ಮುಂದುವರಿತಾ ಇದ್ದೀವಿ, ಸರಿ, ಕರೆಕ್ಟ್. ಆದರೆ ದೊಡ್ಡವರು ಸಿನಿಮಾ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡ್ತೀವಿ. ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿದಾಗ ಅದರಲ್ಲಿ ದೊಡ್ಡ ಆ್ಯಕ್ಟರ್ಸ್ ಇದ್ದರೆ ಹೆಸರು ಮಾಡ್ತವೆ. ಬಟ್ ಸ್ಮಾಲ್ ಬಜೆಟ್ ಇಟ್ಕೊಂಡು ನ್ಯೂ ಕಮರ್ಸ್ ಸಿನಿಮಾ ಮಾಡಿದಾಗ ನಾವು ಕ್ಯಾರೆ ಅನ್ನಲ್ಲ. ಸೊ ಈ ಸ್ವಭಾವನ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದೆ. ಬಟ್ ಸಣ್ಣ ಸಿನಿಮಾಗಳಿಗೂ ಅಂಥ ದೊರಕಬೇಕಾಗಿರೋಂತಹ ರೆಕಗ್ನಿಷನ್ ಸಿಗತ್ತೆ ಅಂತ ಒಂದು ಆಸೆ ಅಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್.